ಹಾಯ್ ಗೈಸ್, ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರಿಂದ 6 ಗೇಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟೊತ್ತೇನಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಹಾಗೆ ಬಸ್ಸಲ್ಲಿ ಕೂತಿದ್ದೀವಿ ಗೈಸ್, ರಿಸರ್ವೇಷನ್ ಬೇರೆ ಮಾಡಿಸಿದ್ವಿ, ಲಾಸ್ಟ್ ಸೀಟಲ್ಲಿ ಬೇರೆ ಕೂತ್ಬಿಟ್ಟಿದ್ದೀವಿ. ಏನಾಗುತ್ತೋ ವಾಮಿಟ್ ಆಗುತ್ತೋ ಅಂತ ಗೊತ್ತಿಲ್ಲ. ನೋಡಿ ಇನ್ನೂ ಬಂದಿಲ್ಲ ಪ್ರಜ್ವಲ್, ಎಲ್ಲ ಹೊರಗಡೆ ಹೋಗಿನ. ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಅರಮನೆ ರೋಡಲ್ಲಿ 6 ಗೇಟ್ಗೆ ರೋಡ್ ಗಾಯಿಸಿದ್ದು ಲೈಟಿಂಗ್ ಸೂಪರಾಗಿ ಮಾತ್ರ ಹಾಕಿದ್ದಾರೆ. ನಾನು ಬಂದೇ ಇರಲಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು ನಾನು ಲೈಟಿಂಗ್ಸ್ ನೋಡೋಕ್ಕೆ. ಅಂದರೆ ಹಿಂಗೆ ಬಸ್ಸಲ್ಲಿ ನೋಡ್ತಾ ಇರೋದು ನೋಡಿ ಅಂಬಾರಿದ್ದು. ನೋಡಿ ಹಾಗೆ ಅರಮನೆ ಬರುತ್ತೆ, ಅದೇ ಅಷ್ಟೊಂದು ಇದಿಲ್ಲ, ಈಚೆ ಕಡೆಯಿಂದ ನೋಡ್ತಾ ಇರೋದು ಅರಮನೆನ. ಚೆನ್ನಾಗಿ ಕಾಣ್ತಾಯಿದೆ ನೋಡಿ ಗೈಸ್. ಮಳೆ ಬೇರೆ ಬಂದಿದೆ. ಹಾಗೆ ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ. ಬೆಳಗಿನ ಜಾವ 4 ಗಂಟೆ ಆಗಿದೆ ಗೈಸ್. ಫುಲ್ ಚಳಿ ಬೇರೆ ಇಲ್ಲಿ. ನೋಡಿ ಇಲ್ಲಿ ಎಲ್ಲ ಬಸ್ಗಳೆಲ್ಲ ನಿಂತಿದ್ದಾವೆ. ಬೆಳಗ್ಗೆ 4 ಗಂಟೆ 2 ನಿಮಿಷ ಆಗಿದೆ ಬಂದು ಇಲ್ಲಿಗೆ. ನೈಟ್ 9:30 ಬಿಟ್ಟಿದ್ದು, ಬೆಳಗ್ಗೆ 4 ಗಂಟೆ ಬಂದಿದ್ದೀವಿ. ನೋಡಿ ಯಾರಂದರೆ ಅಷ್ಟೊಂದು ಜನ ಯಾರೂ ಇಲ್ಲ, ಸ್ವಲ್ಪ ಜನ ಮಾತ್ರ ಇರೋದು. ನೋಡಿ ಗೇಟ್ ಯಾವ ಥರ ಕಾಣ್ತಾ ಇದೆ ಅಂತ. ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ರೂಮ್ ಕೆಳಗೆ ಬಂದಿದ್ದೀವಿ. ಸಾಕೇತದಲ್ಲಿ ರೂಮ್ ಇದೆಯಾ ಇಲ್ವಾ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲಿ ಇಷ್ಟು ದೂರ ನಡ್ಕೊ ಬಂದಿದ್ದೀವಿ ಗೈಸ್. ಕೊನೆಗೂ ಸಿಕ್ತು ರೂಮು. ಹೋಗ್ತಾ ಇದ್ದೀವಿ ರೂಮ್ ಒಳಗಡೆಗೆ ನಡ್ಕೊಂಡು. ಮಲಗಬೇಕು ಇವಾಗ. ಮಲಗಿ ಎದ್ದಾದ್ಮೇಲೆ ನೋಡಿ ಪಚ್ಚಬಾಳೆ ತಿಂತವನೆಲ್ಲ ಬೆಳಗ್ಗೆನೇ ಎದ್ದೀವನು. ಇವಾಗ ಹೊರಗಡೆ ಹೋಗ್ಬೇಕು ಗೈಸ್. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಇವಾಗ ತುಂಬ ಲೇಟಾಗಿದೆ, ಎದ್ದಿದ್ದು ಲೇಟಾಗಿತ್ತು. ನಾವು ಹೋಟೆಲ್ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಬಂದ್ವಿ ಹೋಟ್ಲಿಗೆ ತಿಂಡಿ ತಿನ್ನಕ್ಕಂತ ಕೂತಿದ್ದೀವಿ. ಆರ್ಡ್ರು ಕೊಟ್ಟಿದ್ದೀವಿ, ಅದು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ನನ್ನ ಆರ್ಡ್ರು ಬಂತು, ಇವ್ರದ್ದೇನು ಬಂದಿಲ್ಲ ಇನ್ನೂ. ನೋಡಿ ಫೋನ್ ನೋಡ್ಕೊಂತಿದ್ದಾನೆ. ಹಾಗೆ ನೇತ್ರಾವತಿಗೆ ಹೋಗೋಣ ಅಂತ ಸ್ನಾನ ಮಾಡಲಿಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನೋಡಿ ಒಂದು 11 ಗಂಟೆ ಆಗ್ಬಿಟ್ಟಿದೆ. ದೇವಸ್ಥಾನ ಇನ್ನೂ ಹೋಗಿಲ್ಲ. ಹೊರಗಡೆನೇ ಇದ್ದೀವಿ. 6:60 ತಗೋತೆಗೆ. ಈಗ ಅಷ್ಟೊಂದು ನೀರೇ ಇಲ್ವಲ್ಲೋ, ಅಷ್ಟೊಂದೇನಿಲ್ಲ. ಜಾಸ್ತಿ ನೀರಿರ್ತವೆ ಹುಷಾರು. ನೀರೇ ಇಲ್ಲ ಗೈಸ್. ಅಲ್ಲಿ ಬಿಟ್ಟವ್ರೆ ಅಷ್ಟೇ, ಅಷ್ಟೊಂದೇನಿಲ್ಲ. ಏಯ್ ಹೊರಗಡೆ ತಗೊಂಡೋಗ್ಬೋದಾ? ಆ ಕಡೆ ಅಷ್ಟೊಂದೇನು ನೀರಿಲ್ಲ ಗೈಸ್. ಇವಾಗ ಮಳೆ ಆದರೂ ಇವಾಗ ಅಲ್ವಾ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು. ಅಷ್ಟೊಂದೇನು ಇದಿಲ್ಲ. ನೋಡಿ ಎಲ್ಲ ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ನಿಂತಿದ್ದೀನಿ. ಇನ್ನೂ ಅವ್ರದ್ದೆಲ್ಲ ಬಟ್ಟೆ ಹಾಕೋತಾ ಇದ್ದಾರೆ ಇವಾಗ ತಾನೆ. ಅಷ್ಟೊಂದು ಜನ ಏನಿಲ್ಲ ಗೈಸ್. ಇವತ್ತು ವೀಕೆಂಡ್ ಬೇರೆ ಆದರೂ ಜನ ಇಲ್ಲ ಇವತ್ತು. ಇವತ್ತು ಸಾಟರ್ಡೆ ಅಲ್ವಾ, ಸಂಡೇ ಬರ್ಬೋದು ಮೋಸ್ಟ್ಲಿ ನಾಳೆ. ಇವಾಗ ಏನು ಅಷ್ಟೊಂದು ಜನ ಏನಿಲ್ಲ, ಫ್ರೀಯಾಗಿ ಸ್ನಾನ ಮಾಡಿದ್ವಿ. ಆವಾಗಲೇ ಮಾಡ್ಕೊಂಡು ಸ್ನಾನ ಹೋಗ್ತಾ ಇದ್ವಿ ದರ್ಶನ ಮಾಡೋಕ್ಕೆ ಅಂತ ಆಟೋದಲ್ಲಿ. ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಂಗಡಿಗಳು ನೋಡಿ ಇಲ್ಲೆಲ್ಲ. ದರ್ಶನ ಮಾಡೋಣ ಅಂತ ದರ್ಶನಕ್ಕೆ ಇನ್ನೂ ಟೈಮ್ ಇತ್ತು ಗೈಸ್. 12:30 ಅಂತ ಬಿಡೋದು ಅಂತ. ಅದಕ್ಕೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಮೆಟ್ಲತ್ತಕ ಅಂತ ಬಂದಿದ್ದೀವಿ. ನೋಡಿ ಟೋಟಲ್ಲು 100 ಮೇಲಿದೆ ಅನಿಸುತ್ತೆ ಇದ್ರು ಮೆಟ್ಲು. ನನಗೂ ಕರೆಕ್ಟಾಗಿ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಇವತ್ತು. ಅಷ್ಟೊಂದು ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಒಂಥರ ಮೋಡ ಕವಿದ ವಾತಾವರಣ. ಸೂಪರಾಗಿದೆ ಮಾತ್ರ ವಾತಾವರಣ ಇಲ್ಲಿ ಮಾತ್ರ. ನೋಡಿ ಮೆಟ್ಲು ಹತ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ನಿರಂಜನು, ಪ್ರಜ್ವಲ್ ಎಲ್ಲ ಇವರು ಹತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಳಗಡೆ ಬಂದಿದ್ದೀವಿ. ಏನು ಫೋಟೋ ತೆಗಿಯೋಂಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ, ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ನಾನು. ನೋಡಿ ಇಲ್ಲಿ ಹಾಕಿದ್ದಾರೆ ಫೋಟೋ ತೆಗಿಯೋಂಗಿಲ್ಲ ಅಂತ. ಅವಾಗ ಇದೆಲ್ಲ ಏನಂತ ನೋಡ್ತಾ ಇದ್ದೀರಾ? ಇದೆಲ್ಲ ಕಲ್ಲನ್ನೆಲ್ಲ ಜೋಡಿಸಿರೋದು ಗೈಸ್. ಏನೋ ಅವರ ನಂಬಿಕೆ. ಬಾಹುಬಲಿ ವಿಗ್ರಹ ಹತ್ರ ಬರ್ತಾ ಇದ್ದೀವಿ. ನೋಡಿ ಬಾಹುಬಲಿ ವಿಗ್ರಹ ಹತ್ರ ಬಂದಿದ್ದೀವಿ. ಇನ್ನೂ ಹೊರಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಾಹುಬಲಿ. ಹಾಗೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೊಸ ಇದು ಚೌಟ್ರಿ ಥರ ಮಾಡಿಬಿಟ್ಟಿದ್ದಾರೆ ಕೂತ್ಕೊಂಬಕ್ಕೆ.
ದರ್ಶನಕ್ಕೆ ಹೋಗ್ಬೇಕಾದ್ರು ಅನ್ನೋಂಥ ಬ್ಲಾಕ್ ಥರ ಇದು 3 ಬ್ಲಾಕ್ ಇದೆ. ನಾವು 3ನೇ ಬ್ಲಾಕಲ್ಲಿ ಇದ್ದೀವಿ ಇವಾಗ ತಾನೆ. ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ದರ್ಶನ ಮಾಡೋದು ಬೇರೆ. ಗೈಸ್ ಕಾರ್ ಮ್ಯೂಸಿಯಂ ನೋಡೋಕೆ ಬಂದಿದ್ದೀವಿ. ಕ್ಲೋಸ್ ಆಗಿದೆಯಾ ಓಪನ್ ಆಗಿದೆಯಾ ಗೊತ್ತಿಲ್ಲ. ಇವಾಗ ಒಳಗಡೆ ಹೋಗಿ ನೋಡಬೇಕು. ಟೈಮಿಂಗ್ಸ್ ಎಷ್ಟು ಹೊತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬೇರೆ ಬರ್ತಾ ಇರೋದು. ಮಾತಾಡಿ ಏನ? ಹಾಂ, ಓಪನ್ ಆಗಿದೆ ಗೈಸ್. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಕಾರ್ ಮ್ಯೂಸಿಯಮ್. ರಾಜಸ್ಥಾನ ಜನಗಳು ರೂಪಿಸಿರುವ ಎತ್ತಿನ ಗಾಡಿ. ಹಳೆ ಕಾಲದ್ದು ಗೈಸ್ ಇವೆಲ್ಲ. ಎಷ್ಟು ಚೆನ್ನಾಗಿ ಮಡಿಗೆರೆ ಸಂಗ್ರಹಣೆ ಮಾಡಿದ್ದಾರೆ ನೋಡಿ. ಇವರೆಲ್ಲ ಧರ್ಮಸ್ಥಳ ಸೈಡವರು ಎಲ್ಲ ಸಂಗ್ರಹ ಮಾಡಿ ಕಾರ್ಗಳನ್ನೆಲ್ಲ ಸುರಕ್ಷಿತವಾಗಿ ನಿಲ್ಲಿಸಿ ಅದನ್ನೆಲ್ಲ ನೀಟಾಗಿ ದಿನ ಎಲ್ಲ ಒರೆಸಿ ಜನಗಳಿಗೆ ಒಂಥರ ಬಂದಾಗ ಬೇಜಾರಾಗಬಾರ್ದು ಅಂತೆಲ್ಲ ನಿಲ್ಲಿಸಿದ್ದಾರೆ ಪಾಪ ಇವರು. ಇದನ್ನೆಲ್ಲ ನೋಡಿ ಟೈಮ್ ಪಾಸ್ ಅಂತೂ ಆಗುತ್ತೆ ಮಾತ್ರ ಇಲ್ಲಿ ಬಂದಾಗ ಮಾತ್ರ. ಇದನ್ನೆಲ್ಲ ನೋಡಿ ಕಾರ್ಗಳು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ಸೂಪರಾಗಿದೆ ಮಾತ್ರ. ನಂಗೆ ಇದೊಂದು ಇಷ್ಟ ಆಯಿತು ಮಾತ್ರ. ಇದೊಂದು ಗಾಡಿ ಅಷ್ಟೇ, ಇದೊಂದು ಗಾಡಿ ಇಷ್ಟ ಆಯ್ತು ಮಾತ್ರ ನನಗೆ. ಇಷ್ಟರಲ್ಲಿ ಬೆಟರ್ ಅಂದಿದ್ದೆ. ಹಾಗೆ ನೋಡಿ ಇಲ್ಲೊಂದು ವಿಮಾನ ನಿಂತಿದೆ, ಡಕೋಟಾ ವಿಮಾನ ಅಂತ. ನೋಡೋಕೆ ಇದೆಲ್ಲಿಗೆ ಹೋದ್ರೂ ಫೋನ್ ಅಂತ ಬಿಡಲ್ಲ ಗೈಸ್ ಮಾತ್ರ ಇವನು. ಫೋನು ನೋಡು, ವಸ್ತು ನೋಡು ಅಂದರೆ ಫೋನ್ ನೋಡ್ತಾನೆ. ಆನೆ ವೀಕ್ಷಣೆಗೆ ದಾರಿ. ಆನೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಆನೆ ಯಾವ ಥರ ಇದೆ, 2 ಸೂಪರಾಗಿವೆ ಮಾತ್ರ. 2 ಥರ ಗೇಟ್ ಹಾಕ್ಬಿಟ್ಟವ್ರೆ ಬರಬಾರ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡಿಸ್ತಾ ಇದೆ ತಲೆನ ಅದು ಅಂತ. ಅದು ತಲೆ ಅಲ್ಲಾಡಿಸ್ತಾ ಇರೋದು ಲಕ್ಷ್ಮಿ ಅಂತ. ಇದ್ರ ಹೆಸರು ಶಿವಾನಿ ಅಂತ ಗಾಯಿಸಿದ್ದು. ಚಿಕ್ಕದು ಶಿವಾನಿ ಅಂತ, ಆ ಕಡೆ ದೊಡ್ಡದಿದೆಯಲ್ಲ ಅದು ಲಕ್ಷ್ಮಿ ಅಂತ. 2 ಆಟ ಆಡ್ತಾ ಇದ್ದಾವೆ. ಯಾವ ಪಾಡ್ಗೆ ಅವಕ್ಕೆ ಚಿಂತೆ. ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸಂಜೆ ಟೈಮು 6:30 ಆಗಿದೆ. ಸೂಪರಾಗಿ ಕಾಣ್ತಾ ಇದೆ ಮಾತ್ರ. ಒಳ್ಳೆ ವ್ಯೂ ನೋಡಿ. ದರ್ಶನ ಮಾಡೋಣ ಅಂತ ನೋಡಿದ್ರೆ ಫುಲ್ ರಶ್ ಬೇರೆ ಇವಾಗ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ ಇನ್ನೇನು ಹತ್ತತ್ರ ಬಂದೇ ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.